ಕೆಆರ್ಪೇಟೆ ಪುರಸಭೆಯ ಆಡಳಿತಾಧಿಕಾರಿಗಳು ಹಾಗೂ ಪಾಂಡವಪುರ ಉಪ ವಿಭಾಗಾಧಿಕಾರಿಗಳಾದ ಕೆಆರ್ ಶ್ರೀನಿವಾಸ್ ಅವರು ಇಂದು ಕೆಆರ್ಪೇಟೆ ಪಟ್ಟಣದಲ್ಲಿ ಮಿಂಚಿನ ಸಂಚಾರ ನಡೆಸಿ ವಿವಿಧ ಹೋಟೆಲ್ಗಳು ಹಾಗೂ ಬೇಕರಿಗಳ ಮೇಲೆ ದಾಳಿ ನಡೆಸಿ ಪ್ಲಾಸ್ಟಿಕ್ ಬಳಕೆಯ ವಿರುದ್ಧ ಜಾಗೃತಿ ಮೂಡಿಸಿದರು. ತಾಲೂಕಾ ಆಹಾರ ಸುರಕ್ಷತಾ ಅಧಿಕಾರಿ ಬಸವರಾಜು, ಹಿರಿಯ ಆರೋಗ್ಯ ಪರಿವೀಕ್ಷಕರಾದ ಶೀಲನೆರೆ ಸತೀಶ್, ಅಶೋಕ್, ಪರಿಸರ ಇಂಜಿನಿಯರ್ ಪ್ರಿಯಾಂಕಾ, ಗ್ರಾಮ ಆಡಳಿತಾಧಿಕಾರಿ ಜಗದೀಶ್ ಅವರ ನೇತೃತ್ವದಲ್ಲಿ ಇಂದು ಪಟ್ಟಣದ ವಿವಿಧ ಬೇಕರಿಗಳು ಹಾಗೂ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿದ ಪುರಸಭೆ ಆಡಳಿತಾಧಿಕಾರಿಗಳಾದ ಕೆಆರ್ ಶ್ರೀನಿವಾಸ್ ಪ್ಲಾಸ್ಟಿಕ್ ಬಳಕೆಯ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ನೀಡಿದರು. ಬೇಕರಿಗಳು ಹಾಗೂ ಹೋಟೆಲ್ಗಳಲ್ಲಿ ಪಾರ್ಸೆಲ್ ಮಾಡಲು ಬಳಸ್ತಾ ಇದ್ದ ಪ್ಲಾಸ್ಟಿಕ್ ಹ್ಯಾಂಡ್ ಕವರ್ಗಳು ಹಾಗೂ ಪ್ಲಾಸ್ಟಿಕ್ ಶೀಟ್ಗಳನ್ನು ವಶಪಡಿಸಿಕೊಂಡರು. ಆಹಾರ ಸುರಕ್ಷತಾ ನಿಯಮಗಳನ್ನು ಪಾಲಿಸದೆ ಕೇಕ್ಗಳು, ಸಿಹಿ ತಿಂಡಿಗಳು ಹಾಗೂ ಗೋಬಿ ಮಂಚೂರಿ ತಯಾರಿಕೆಯಲ್ಲಿ ಕೆಮಿಕಲ್ ಯುಕ್ತ ಬಣ್ಣಗಳನ್ನು ಬಳಸ್ತಾ ಇರುವುದನ್ನು ಗಮನಿಸಿದ ಉಪ ವಿಭಾಗಾಧಿಕಾರಿ ಶ್ರೀನಿವಾಸ್ ರಾಸಾಯನಿಕ ಹಾಗೂ ವಿಷದಿಂದ ಕೂಡಿರುವ ಕೃತಕ ಬಣ್ಣಗಳನ್ನು ಆಹಾರ ಉತ್ಪಾದನೆಯಲ್ಲಿ ಬಳಸಿ ಶ್ರೀಸಾಮಾನ್ಯರ ಆರೋಗ್ಯದೊಂದಿಗೆ ಚೆಲ್ಲಾಟವಾಡದೆ ವಿಷದಿಂದ ಕೂಡಿರುವ ಕೆಮಿಕಲ್ಗಳ ಬಳಕೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಇಲ್ಲದಿದ್ದರೆ ಇಂತಹ ಹೋಟೆಲ್ಗಳು, ಬೇಕರಿಗಳು ಹಾಗೂ ಅಂಗಡಿ ಮುಂಗಟ್ಟುಗಳನ್ನು ಸೀಲ್ ಮಾಡಿ ಮುಚ್ಚಿಸುವುದಾಗಿ ಎಚ್ಚರಿಕೆಯನ್ನ ನೀಡಿದರು. ಪೌರ ಕಾರ್ಮಿಕರು ಆರೋಗ್ಯ ಸಂವರ್ಧನೆಯ ಬಗ್ಗೆ ಕಾಳಜಿ ವಹಿಸಿ ಎಸಿ ಮನವಿ. ಕೆಆರ್ಪೇಟೆ ಪುರಸಭೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇರುವ ಪೌರ ಕಾರ್ಮಿಕರು ಹಾಗೂ ಪುರಸಭೆ ಸಿಬ್ಬಂದಿಗಳಿಗೆ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿದ ಕೆಆರ್ ಶ್ರೀನಿವಾಸ್ ಪೌರ ಕಾರ್ಮಿಕರ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ತಮ್ಮನ್ನ ತಾವು ಸಮರ್ಪಣೆ ಮಾಡಿಕೊಂಡು ತಮ್ಮ ಪಾಲಿನ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಆದರೆ ಸದಾ ಅಶುಚಿತ್ವದಲ್ಲಿಯೇ ಕೆಲಸ ಮಾಡುತ್ತಾ ತಮ್ಮ ಆರೋಗ್ಯವನ್ನ ಸಂರಕ್ಷಣೆ ಮಾಡಿಕೊಳ್ಳುವ ದಿಕ್ಕಿನಲ್ಲಿ ಉದಾಸೀನತೆ ವಹಿಸಿ ವಿವಿಧ ರೋಗ ರುಜಿನಗಳಿಗೆ ತುತ್ತಾಗಿ ಅಕಾಲಿಕ ಸಾವನ್ನಪ್ಪುತ್ತಾ ಇದ್ದಾರೆ. ಪೌರ ಕಾರ್ಮಿಕ ಬಂಧುಗಳು ಮೊದಲು ತಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ತಮ್ಮ ಅಮೂಲ್ಯವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಇಂದಿನ ದಿನಮಾನದಲ್ಲಿ ಮಾನವರಾದ ನಾವು ಸದಾ ಕಾಲವು ಮಾನಸಿಕ ಒತ್ತಡದಿಂದಲೇ ಜೀವನ ನಡೆಸ್ತಾ ಇರುವುದರಿಂದ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಕ್ಯಾನ್ಸರ್ನಂತಹ ಮಾರಕ ರೋಗಗಳಿಂದ ನಾವು ಬಳಲುತ್ತಿದ್ದೇವೆ. ಆದ್ದರಿಂದ ನಾವು ಮೊದಲು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಪೌಷ್ಟಿಕಾಂಶಗಳಿಂದ ಕೂಡಿರುವ ಆಹಾರ ಪದಾರ್ಥವನ್ನ ಸೇವಿಸಿ ನಮ್ಮ ಅಮೂಲ್ಯವಾದ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಂಕಲ್ಪ ಮಾಡಬೇಕಾಗಿದೆ ಎಂದು ತಿಳಿಸಿದ ಅವರು, ಪೌರ ಕಾರ್ಮಿಕ ಬಂಧುಗಳಿಗೆ ಪೌಷ್ಟಿಕಾಂಶದ ಮಾತ್ರೆಗಳು, ಶಕ್ತಿವರ್ಧಕ ಟಾನಿಕ್, ಖರ್ಜೂರ, ಬಿಸ್ಕೆಟ್ ಹಾಗೂ ಕುಡಿಯಲು ಬಾದಾಮಿ ಹಾಲನ್ನ ವಿತರಿಸಿ ಕೆಲಸ ಮಾಡುವಾಗ ಕೈಗೆ ಗ್ಲೌಸ್ಗಳು ಹಾಗೂ ಕಾಲುಗಳಿಗೆ ಶೂಗಳನ್ನು ಧರಿಸಿಕೊಂಡು ಮೂಗು ಬಾಯಿಗೆ ಮಾಸ್ಕ್ ಅನ್ನು ಹಾಕಿಕೊಂಡು ಕೆಲಸ ಮಾಡಬೇಕು ಎಂದು ಕಿವಿಮಾತು ಹೇಳಿದರು. ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪೌರ ಕಾರ್ಮಿಕರ ಕುಟುಂಬದ ಸದಸ್ಯರು ಹಾಗೂ ಪುರಸಭೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಜಾಪವರ್ ಟಿವಿ, ಕೃಷ್ಣರಾಜಪೇಟೆ. ನೋಡ್ರಿ, ಇದು ಎಕ್ಸ್ಪೈರಿ ಡೇಟ್ ಹಾಕಿಲ್ಲ. ನಿಮಗೆ ಕೊಟ್ಟಿದ್ದಾರೆ ಬಿಲ್ ಕೊಡಿ. ಬಿಲ್ ಕೊಡಿ ಅವನನ್ನ. ಈಗ ಕೇಳೋದಲ್ಲ, ನಿಮ್ಮ ಹತ್ರ ಇದ್ರೆ ಬಿಲ್ ಕೊಡಿ ಅಷ್ಟೇ. ಈಗ ಅವನನ್ನು ಕೇಳಿ ನಾವು 1 ಗಂಟೆ ಕಾಯಕ್ಕಾಗಲ್ಲ ನಿಮಗಿಲ್ಲ. ಏನು ಕೊಡ್ತೀರಿ ಇದನ್ನ? ನಾನು ಕೊಟ್ಟೇ ಇಲ್ಲ ಅಂತ ಹೇಳ್ತಾ ಇರೋದು. ಅವನ್ನ ಕೊಟ್ಟೇ ಇಲ್ಲ ಅಂತಾನೆ ಇರೋದ? ನಾನು ಕೊಟ್ಟೇ ಇಲ್ಲ ಅಂತ ಈ ಬಿಲ್ ಆಗಲ್ಲ ರೀ. ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ರು, ಯಾರು ಸಪ್ಲೈ ಮಾಡಿದ್ರು, ಏನಿಲ್ಲ ತಿಂದ್ರೆ ರೀ ಆರೋಗ್ಯ ಹಾಳಾಗಿದೆ. ಓಕೆ, ಇದು ಎಕ್ಸ್ಪೈರಿ ಡೇಟ್ ಇಲ್ಲ. ಅದನ್ನೇ ಯಾವಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ. ಸೀಲ್ ಮಾಡಿದ್ರೆ ಅವರು. ಈಗ ಎಕ್ಸಾಂಪಲ್ ಚಿಪ್ಸ್ ಇರ್ತಲ್ಲ ಸರ್, ಈ ತರ ರಬ್ಬರ್ ಹಾಕಿದ್ರೆ ನಾವು ಅದನ್ನು ಕೇಳಂಗಿಲ್ಲ ಸರ್. ಅವ್ರು ಫ್ರೆಶ್ ಪ್ರಿಪೇರ್ಡ್ ಅಂತ ಇರುತ್ತೆ. ಸೀಲ್ ಮಾಡಿರೋಕ್ಕೆ ನಾವು ಎಕ್ಸ್ಪೈರಿ ಡೇಟ್ ಮ್ಯಾನುಫ್ಯಾಕ್ಚರಿಂಗ್ ನಾವು ಅಲ್ಲ. ಇದು ಸೀಲ್ ಡೇ ಅಲ್ಲ ಸರ್, ಓಪನ್ ಜಸ್ಟ್ ಓಪನ್ ಆಗ ಅದು ಅವ್ರು ಇವರೇ ಮಾಡೋದು, ಇವರೇ ಇದು ನೋಡಿ. ಕೆಮಿಕಲ್ಗೆ ತಗೊಂಡ್ರ ಇದನ್ನ ಜಾಮೂನು ನೋಡ್ರಿ ಸರ್. ಟೈಮ್ ಇದೆ ಸರ್, GRB ತನಿಖೆ ಕೆಲ್ಲಿದೆ. ಅನಿಕೆ ಕೊಡ್ತಾಡ ನಿನ್ನೆ ಖಾಲಿ ಆಗಿದೆಯಾ? ಈಗ ನೋಡಿ, ಅದಕ್ಕೆಲ್ಲ ಮಧ್ಯೆ ಬಣ್ಣ ಬಳಿ ಬೇರೆ ಕೇಕ್ ತಗೊಂಡೊಂದು ಕಟ್ ಮಾಡಪ್ಪ. ಮತ್ತೆ ಬೇರೆ ಪೀಸ್ ಕೊಡೋದನ್ನ ನೀಟಾಗಿ ಕಟ್ ಮಾಡೋಂಗಲ್ಲ, ಮಾಡ್ಕೊಟ್ರೆ
ಏನಾದ್ರು ಮಾಡೋ, ಏನಿಲ್ಲ ನಿಂದ 250-300 ರೂಪಾಯಿ ವೇಸ್ಟ್ ಆದ್ರೆ ಏನಿಲ್ಲ, ಜನಗಳು ಹೇಳ್ತಾಳಾಗಲ್ವಾ? ಇಲ್ಲ ಸರ್, ನಾವೆಲ್ಲ ಕ್ವಾಸ್ ಸರ್, ಇಲ್ಲ ಸರ್, ಕ್ವಾಸ್ ಜೆಲ್ ಬರುತ್ತಲ್ಲ ಸರ್, ಅದು ಜೆಲ್ ಪರ್ಮಿಟಬಲ್. ನಾವೇನೋ ಎಲ್ಲ ಇದು ಹೆವಿ ಹಾಕಿದಾರೆ ತಾನೆ? ಇಲ್ಲ ಸರ್, 100% ಇದಂತೂ 100% ಹಾರ್ಮ್ಫುಲ್. ಇದು ಹಾರ್ಮ್ಫುಲ್ ಸರ್ ಅವೆಲ್ಲ. ಬಟ್ ಅವು ಇದ್ರ ಮೇಲೆ ಕೊಡೋ 100% ಕೋಟೆಡ್ ಏನ್ ಕೊಡ್ತಾರೆ ಸರ್, ತೆಗ್ದಾಕಿ ತಿನ್ನೋ ತರ ಇರ್ಬೋದು ಸರ್. ಬರ್ತಾರೆ ಇಲ್ಲ ನಾವೆಲ್ಲ ಇವಪ್ಪ, ಮಾಮೂಲಿ ಸರ್ ಅದು ರೆಡ್ ವೆಲ್ವೆಟ್ಗೆ ಪೌಡರ್ಗೆ ಪರ್ಮಿಟ್ ಇದೆ ಸರ್. ಓಕೆ, ಇದು ಹಾರ್ಮ್ಫುಲ್ ಪೌಡರ್, ಹಾರ್ಮ್ಫುಲ್ ಪೌಡರ್, ಬಟ್ ಅದಕ್ಕೆ ಪರ್ಮಿಟ್ ಇದೆ. ಅದು ಲ್ಯಾಬ್ಗೂ ಆಲ್ರೆಡಿ ಇವ್ರ ಬೇಕರಿಲೂ ಕಳಿಸಿದ್ದೀನಿ ಸ್ಯಾಂಪಲ್, ಸ್ವಲ್ಪ ಸೇಫ್ ಇದೆ ಸರ್. ಮೇಲ್ಗಡೆಗೆ ಹಾಕಿದಿರಲ್ಲ, ಇದು 100% ಒಳಗಡೆ ಇದು ಅಲ್ಲಿಂದನೇ ಬರುವಂಥದ್ದು ಸರ್, FSSAI ಸರ್ಟಿಫೈಡ್. ನೋಡಿ ಇದೆಲ್ಲ ಭೂಪಾಲು ಹಾರ್ಮ್ಫುಲ್ ಕೆಮಿಕಲ್. ಆಗಲೇ ಕೈ ಹಾಕಿ ಉಜ್ಜಿದ್ರು ಕೂಡ ಹೋಯ್ತಾ ಇರಲಿಲ್ಲ. ಆದಷ್ಟು ತಿನ್ನೋದನ್ನೇ ಕಮ್ಮಿ ಮಾಡ್ಬೇಕು ನಾವು. ಪರ್ಮಿಸಬಲ್ ಲಿಮಿಟ್ ಅಂತ ಬಳಸ್ತಾರೆ, ಇದನ್ನ ಕೈಗೆ ಹಾಕೊಂಡು ತೊಳೆದ್ರೂ ಹೋಗಲ್ಲ ಈ ಬಣ್ಣ ಇದು. ಸರ್ ಅದನ್ನು ಹೇಳೋದು ಒಕೇಶನಲ್ಲಿ ತಿನ್ನಿದ್ದು. ಏನಾಗಿದೆ ಟ್ರೆಂಡ್, ಎಲ್ಲರೂ ಡೈಲಿ ಕೇಕ್ ಕನೆಕ್ಟ್ ಆಗ್ತಾರೆ ಎಲ್ಲ ಹಬ್ಬದ ಸಣ್ಣ ಸಣ್ಣ ಇದಕ್ಕೆಲ್ಲ ಕೇಕ್ ಮಾಡ್ತಾರಲ್ಲ ಜನ. ಬಳಸಿರೋದನ್ನೇ ಬಳಸೋದಾ? ಬಳಸ್ತಾರೆ ತೆಗೀರಪ್ಪ ಒಂಚೂರು. ಎಲ್ಲ ಒಂಥರ ದಂಡಲ್ ಎಣ್ಣೆಗಳು ಜಾಸ್ತಿ ಆಗುತ್ತೆ. ಬೇಕ್ರಿ ತೆಗೀರೆ ಬೇಗ. ಇದೆಲ್ಲ ಇದು ಬಣ್ಣ ಇಲ್ಲ, ಇದು ಕಲರ್ ಬೇರೆ ಕಲರ್ ಮಾಮೂಲಿ. ಜಾಮೂನ್ ಪ್ಯಾಕೆಟ್ ಕೊಡಿ ಅಶೋಕ್, ಹಂಗೆ ಜಾಮೂನ್ ಕೊಡಿ. ಜಾಮೂನ್ ಕೊಡಿ ಅಶೋಕ್. ಅದು ಮಾಡ್ಬೋದು, ಅದು ಮಾಡ್ಬೋದು. ಅದು ಸ್ಲಿಪ್ ಓಪನ್ ಮಾಡು. ಯಾರು ಕೊಡೋದು ನಿಂಗೆ? ಡೇಟ್ ಹಾಕ್ಬೇಕು, ಅವನು ಡೇಟ್ ಹಾಕ್ಬೇಕು. ಓಪನ್ ಮಾಡೋದೊಂದು ಜಾಮೂನ್ ಪ್ಯಾಕೆಟ್ ನೋಡಿ. ಏನು ನಾವು ಚಕ್ಲಿ ಪಾಲಾಕ್ ಕಲರ್ ಅಂತ ಇರುತ್ತೆ, ಯಾರು ಪಾಲಾಕ್ ಸೊಪ್ಪು ಹಾಕಿ ಮಾಡೋದಿಲ್ಲ. ಇದು ಕೂಡ ಇದು ಮ್ಯಾನುಫ್ಯಾಕ್ಚರ್ ಎಕ್ಸ್ಪೈರಿ ಡೇಟ್ ಎರಡೂ ಇಲ್ಲ. ಕಲರ್ ಹಾಕೋದು ನೋಡಿ, ಮ್ಯಾನುಫ್ಯಾಕ್ಚರಿಂಗು ಇಲ್ಲ, ಇದು ಯಾವ್ದು ಎಕ್ಸ್ಪೈರಿ ಇಲ್ಲ. ಯಾವ ಬೇಕಾದ್ರೆ ತಿನ್ಬೋದು. 6 ತಿಂಗಳು ಆಗೋವರೆಗೂ ದನನೂ ತಿನ್ನಲ್ಲ ಅನ್ಸುತ್ತೆ. ಅದಕ್ಕೆಲ್ಲ ಯಾರು ಮಾಡಿದಾರಪ್ಪ? ಯಾರು ಮ್ಯಾನುಫ್ಯಾಕ್ಚರ್ ಇದಕ್ಕೆ ಯಾವತ್ತು ಮಾಡಿದ್ದಾನೆ? ಅದ್ಯಾರು ಮಾಡಿದ್ದಪ್ಪ? ಅದು ದೊಡ್ಡ ಪ್ಯಾಕೆಟ್ ಕೊಡೋದು ನೋಡಿ. ಚಿಪ್ಸ್ಗೂ ಕೂಡ ಎಲ್ಲ ಬಣ್ಣ ಹೊಡಿತಾರೆ. ಶಿವನಂದಿ ಒಳಲ್ಲಿ ಇದಕ್ಕೆ ಹಾಕಿನ ಒಳಗಡೆ ಬಣ್ಣ, ಖಾರಕ್ಕೆಲ್ಲ ಬಣ್ಣ ಹಾಕಿದ್ರೆ ಚೆಕ್ ಮಾಡೋಕ್ಕಲ್ಲ. ಮಾಡ್ತೀನಿ ರೈಡಲ್ಲಿ ದೊಡ್ಡ ಪ್ಯಾಕೆಟ್. ಪೊಲೀಸರು ಕರ್ಕೊಂಡು ಚೀಫ್ ಆಫೀಸರ್ ಬರಲಿ. ನೋಡಿ ಅಲ್ಲಿ ಜ್ಯೂಸ್ ಅಂಗಡಿನೂ ಫುಟ್ಪಾತ್ ಕೇಳ್ಕೊಂಡವ್ರೆ. ಫುಟ್ಪಾತ್ ಅಷ್ಟೇ ಎಂಕ್ರೋಚ್ಮೆಂಟ್ ಅಲ್ಲಮ್ಮ, ಫುಟ್ಪಾತ್ ಅಲ್ಲಿ ಓಡಾಡಕ್ಕಾಗಲ್ಲ, ಜನ ಕೆಳಿತಾರೆ. ಒಬ್ಬನ ಜೀವ ಹೋದ್ರೆ ಕೋಟಿ ಗಟ್ಟೆ ಆದ್ರೂ ಬೆಲೆ ಕಟ್ಟಕ್ಕಾಗಲ್ಲ. ನೋಡಿ ಇದು ರಕ್ತ ಇದ್ದಂಗೆ ಇರುತ್ತೆ. ನಾವು ಬೇಕರಿ ಕೇಕಿಗೆ ಎಲ್ಲ ಬಳಸೋಂಥ ಬಣ್ಣಗಳಿದು. ಈ ಥರದ ವಿಷಯನ ನಾವು ತಿಂತೀವಿ ಬೇಕರಿಲಿ ತಿನ್ಬೇಕಾದ್ರೆ. ನೋಡಿ ಕೈಗೆ ನೀರು ಹಾಕಿ ತೊಳಿರಿ, ಇದು ಹೋಗುತ್ತೆ. ತೋರಿಸ್ತೀವಿ ನೀರು ಕೊಡ ಬನ್ನಿ. ಬನ್ನಾರೇನ ನಿಮ್ಗೆ ಇನ್ನೊಬ್ರು ಹಾಕೊಳಪ್ಪ ಯಾರು? ನೋಡಿ ಇದು ಕೇಕಿಗೆ, ನಾವು ಹನಿ ಕೇಕಿಗೆಲ್ಲ ಹಾಕಂತ ಬಣ್ಣ ಇದು, ಸಿಂಥೆಟಿಕ್ ಬಣ್ಣ. ನೋಡಿ ಕೈ ತೊಳಿರಪ್ಪ, ನೀರು ಕೊಡ್ರಿ. ಅಲ್ಲಿ ಜಗ್ ನೀರು ಐತಲ್ವಾ, ಎತ್ಕೊಂಬ. ನೋಡಿ ಬೇಕಲ್ಲಿ ಈ ತರ ಸಿಂಥೆಟಿಕ್ ಕಲರ್ಸ್ ಎಲ್ಲ ಬಳಸ್ತೀವಿ. ದಯಮಾಡಿ 10 ಸರಿ ನೀರು ಹಾಕಿ ತೊಳೆದ್ರು ಒಂದು ಚೂರು ಕೈಲಿ ಹೋಗಲ್ಲ ಅದು. ನೋಡಿ ಈ ತರ ಇದನ್ನ ನಾವು ಕೇಕಲ್ಲೆಲ್ಲ ತಿನ್ನುವಂಥದ್ದು. ನೋಡಿ 10 ಸರಿ ಕೈ ತೊಳೆದ್ರು ಈ ಬಣ್ಣ ಹೋಗ್ತಾ ಇಲ್ಲ. ಒಂದ್ಸರಿ ಕೇಕ್ ತಿಂದ್ರೆ ಕಳ್ಳಲ್ಲಿ ಹೆಂಗೆ ಕೂತ್ಕೊಳ್ಳಲ್ಲ ಅದು. ನಾವು 106 ಸರಿ ಕೇಕ್ ತಿಂದ್ರೆ ಅದಕ್ಕೆ ಅನೇಕರಿಗೆ ಕ್ಯಾನ್ಸರ್ ಎಲ್ಲ ಬರೋದು. ದಯಮಾಡಿ ಕೆಲವು ಕಡೆ ಇದು ಎಕ್ಸ್ಪೈರಿ ಆಗಿರೋ ಬಣ್ಣಗಳನ್ನೆಲ್ಲ ಬಳಸ್ತಾರೆ. ನೋಡಿ ಇದು 10 ಸರಿ ತೊಳೆದ್ರು ಹೋಗ್ತಾ ಇಲ್ಲ. ಇದನ್ನ ನಾವು ಕೇಕಲ್ಲಿ ತಿಂತೀವಿ. ಒಂದ್ಸರಿಗೆ ಎಷ್ಟು 20 ಸರಿ ಉಜ್ಜಿದ್ರು ತೊಳಿತೀವಿ. ಕಳ್ಳೊಳಗಡೆ ಉಜ್ಜಿ ತೊಳಿತೀವ ನಾವು. 100 ಸರಿ ನಾವು ಈ ಥರದ ಕೆಮಿಕಲ್ಸ್ ಎಲ್ಲ ನಮ್ಮ ಬಾಡಿಗೆ ಹೋದರೆ ಅದಕ್ಕೆ ನಮಗೆಲ್ಲ ಕ್ಯಾನ್ಸರ್ ಎಲ್ಲ ಬರುವಂಥದ್ದು. ದಯಮಾಡಿ ಸಾಧ್ಯವಾದಷ್ಟು ಈ ಬೇಕರಿ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು. ಇವತ್ತು KR ಪೇಟೆನಲ್ಲಿ ಎಲ್ಲೆಲ್ಲಿ ಎಕ್ಸ್ಪೈರಿ ಆಗಿರೋ ಬಣ್ಣಗಳನ್ನ ಬಳಸ್ತಾರೆ, ಇದನ್ನೆಲ್ಲ ನಾನು ಪಾಂಡುಪುರ AC ಮತ್ತು ನಮ್ಮ ಕೃಷಿ ಆಫೀಸರ್ ಬಂದು ಇವತ್ತು ಚೆಕ್ ಮಾಡೋದನ್ನು ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ದಯಮಾಡಿ ಜಾಗೃತಿಯಾಗಿ ಇರಬೇಕು. ಈ ಥರ ಹಾನಿಕಾರಕ ವಸ್ತುಗಳನ್ನ ಬಳಸಬಾರ್ದು. ಕೇಕು ಬಣ್ಣ ಚೆನ್ನಾಗಿದೆ ಅಂತೀವಿ, ಮೇಲ್ಗಡೆ ಹಾಕೋ ಕ್ರೀಮು ಕೂಡ ತೆಗೆದು ತಿನ್ಬೇಕಾಗ್ತದೆ. ಇದೆಲ್ಲ ವಿಷಯನ ತಿಂತಾ ಇದೀವಿ ನಾವು. ನನಗೆ ಭಯ ಆಗ್ತದೆ, ಇನ್ನು ಲೈಫಲ್ಲಿ ಬೇಕರಿ ಐಟಮ್ ತಿನ್ನೋದಿಲ್ಲ ಅನ್ಸುತ್ತೆ. ಒಂದ್ಸರಿ ನೋಡಿ ಕೈ ತೊಳೆದು ಒಂದ್ಸರಿ ಬಣ್ಣ ಹಾಕಿದಕ್ಕೆ ಇಷ್ಟು ಬಣ್ಣ. ಇಲ್ಲಿ ಬನ್ನಾರೇಣ ನೋಡಿ, ಅವರು 20 ಸರಿ ತೊಳಿತಾರೆ. 20 ಸರಿ ತೊಳೆದು ಹೋಯ್ತಾ ಇಲ್ಲ ಅವರು. ಸೋಪ್ ಹಾಕ್ತಾ ಹೋಗಿಲ್ಲ ಸರ್, ಸೋಪ್ ಹಾಕಿ ಹೋಗಿಲ್ಲ. ಸರಿ ಎಕ್ಸ್ಪೈರಿ ಇರೋದೆಲ್ಲ ಪ್ಯಾಕೆಟಲ್ಲಿ ಇದೆ, ಅದು ಬೇರೆ ಪ್ಯಾಕೆಟ್ಗಳಲ್ಲಿ ಜಲ್ದಿಗೆ ಹಾಕೋದು ಜಲ್ ವೈಟ್ ಜಲ್.
ಕ್ಲೋಸ್ ಇದೆ ಸರ್ ಬೇಕರಿ ಓಪನ್ ಮಾಡಿ ಇದು ನೋಡಿ ಯಾರು ಬಂದ್ರೆ ಕೈಗೆ ಹಿಡಿರಪ್ಪ ಇಲ್ಲ